ಮನೆಗೆ ಬಳಸೋ ಗ್ಯಾಸ್ ರೇಟ್ ಕಡಿಮೆ ಆಯ್ತಾ? ಹೋಟೆಲ್ ಕ್ಯಾಂಟೀನ್ ನಡೆಸೋರಿಗೆ ಬಿಗ್ ಆಫರ್. ತಿಂಡಿ ಊಟದ ಬೆಲೆ ಏರಿಕೆಗೆ ಬೀಳುತ್ತಾ ಬ್ರೇಕ್. ನವೆಂಬರ್ ತಿಂಗಳು ಶುರುವಾಗುತ್ತಲೇ ಒಂದು ಒಳ್ಳೆಯ ಸುದ್ದಿಯೊಂದಿಗೆ ಆರಂಭ ಆಗುತ್ತಿದೆ. ವಿಶೇಷವಾಗಿ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಕ್ಯಾಂಟೀನ್ ನಡೆಸುವವರಿಗಂತೂ ಈ ತಿಂಗಳು ಕೊಡ್ತು ಬಂಪರ್ ಆಫರ್. ಹೌದು, ವಾಣಿಜ್ಯ ಬಳಕೆಯ 19 ಕೆಜಿಯ LPG ಸಿಲಿಂಡರ್ ಬೆಲೆ ಮತ್ತೆ ಇಳಿದಿದೆ. ಆದರೆ ಮನೆಯ ಗ್ಯಾಸ್ ಸಿಲಿಂಡರ್ ಕತೆ ಏನು? ಬೆಂಗಳೂರಿನಲ್ಲಿ ರೇಟ್ ಎಷ್ಟಿದೆ? ಬನ್ನಿ ಪೂರ್ತಿ ಡೀಟೇಲ್ಸ್ ನೋಡಿ ಬರೋಣ. ಕಳೆದ ತಿಂಗಳು ಅಂದ್ರೆ ಅಕ್ಟೋಬರ್ನಲ್ಲಿ ಈ 19 ಕೆಜಿಯ ಸಿಲಿಂಡರ್ ಬೆಲೆ ಸಖತ್ ಏರಿಕೆ ಕಂಡು ಎಲ್ಲರಿಗೂ ಶಾಕ್ ಕೊಟ್ಟಿತ್ತು. ದೆಹಲಿ, ಮುಂಬೈನಲ್ಲಿ 15.5 ರು ಏರಿದ್ರೆ ಕೋಲ್ಕತ್ತಾದಲ್ಲಿ, ಚೆನ್ನೈನಲ್ಲಿ 16.5 ರು ಜಾಸ್ತಿ ಆಗಿತ್ತು. ಆದರೆ ಇವತ್ತಿನಿಂದ ಅಂದ್ರೆ ನವೆಂಬರ್ 1 ತೈಲ ಕಂಪನಿಗಳು ಬೆಲೆಯನ್ನ ಸ್ವಲ್ಪ ಇಳಿಸಿವೆ. ಇದು ಹೋಟೆಲುಗಳಲ್ಲಿ ತಿಂಡಿ ಊಟದ ಬೆಲೆ ಏರಿಕೆಯಾಗದಂತೆ ತಡೆಯಲು ಸಹಾಯ ಮಾಡಬಹುದು. LPG ಸಿಲಿಂಡರ್ಗಳ ಹೊಸ ರೇಟ್ಗಳನ್ನ ನೋಡೋದಾದ್ರೆ 19 ಕೆಜಿಯ ಸಿಲಿಂಡರ್ ದೆಹಲಿಯಲ್ಲಿ 5 ರು ಇಳಿಕೆಯಾಗಿ 1595.5 ರಿಂದ ಹೊಸ ಬೆಲೆ 1590.5 ರು ಆಗಿದೆ. ಕೋಲ್ಕತ್ತಾದಲ್ಲಿ 6.5 ರು ಇಳಿಕೆಯಾಗಿ 1595.5 ರು ನಿಂದ ಹೊಸ ಬೆಲೆ 1589 ರು ಆಗಿದೆ. ಮುಂಬೈನಲ್ಲಿ 5 ರು ಇಳಿಕೆಯಾಗಿ 1547 ರಿಂದ ಹೊಸ ಬೆಲೆ 1548 ರು ಆಗಿದೆ. ಚೆನ್ನೈನಲ್ಲಿ 4.5 ರು ಇಳಿಕೆಯಾಗಿ 1754 ರು ನಿಂದ ಹೊಸ ಬೆಲೆ 1750 ರು ಆಗಿದೆ. ಇನ್ನು 14.2 ಕೆಜಿಯ ಮನೆಯ ಸಿಲಿಂಡರ್ ಕತೆ ಏನು? ಈಗ ಇದು ಎಲ್ಲರ ಪ್ರಶ್ನೆಯಾಗಿದೆ. ಮನೆಗೆ ಬಳಸೋ ಗ್ಯಾಸ್ ರೇಟ್ ಕಡಿಮೆ ಆಯ್ತಾ ಅನ್ನೋದನ್ನ ನೋಡೋದಾದ್ರೆ, ಮನೆಯ ಬಳಕೆಯ LPG ಸಿಲಿಂಡರ್ಗಳ ಬೆಲೆಯನ್ನ ಈ ತಿಂಗಳು ಯಾವುದೇ ಬದಲಾವಣೆ ಮಾಡಿಲ್ಲ. ಈ ಬೆಲೆಗಳು ಏಪ್ರಿಲ್ 2025 ರಿಂದ ಸ್ಥಿರವಾಗಿಯೇ ಇವೆ. ಪ್ರಮುಖ ನಗರಗಳಲ್ಲಿ ಮನೆಯ ಗ್ಯಾಸ್ ಬೆಲೆ ನೋಡೋದಾದ್ರೆ, ನಮ್ಮ ಬೆಂಗಳೂರಿನಲ್ಲಿ 855.50 ರು ಇದ್ದು, ದೆಹಲಿಯಲ್ಲಿ 853 ರು, ಕೋಲ್ಕತ್ತಾದಲ್ಲಿ 879 ರು, ಮುಂಬೈನಲ್ಲಿ 852.50 ರು, ಚೆನ್ನೈನಲ್ಲಿ 868.50 ರು ಇದೆ. ಇನ್ನು ಹೊಸ ಗ್ಯಾಸ್ ಕನೆಕ್ಷನ್ ಬೇಕಾದವರು ಏನು ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ, ನಿಮ್ಮ ಏರಿಯಾದಲ್ಲಿ ಇರುವ ಇಂಡಿಯನ್ ವಿತರಕರನ್ನ ಭೇಟಿ ಮಾಡಿ. ಒಂದು ಗುರುತಿನ ಚೀಟಿ ಮತ್ತು ವಿಳಾಸದ ಪುರಾವೆ ಕೊಟ್ಟು ನೋಂದಣಿ ಮಾಡಿಕೊಳ್ಳಬೇಕು. ವಿಳಾಸದ ಪುರಾವೆಗೆ ಈ ದಾಖಲೆಗಳಲ್ಲಿ ಯಾವುದಾದರೂ ಒಂದಾದರೂ ಓಕೆ. ಅವುಗಳಾವುವೆಂದರೆ ಪಡಿತರ ಚೀಟಿ, ವಿದ್ಯುತ್ ಬಿಲ್, ಟೆಲಿಫೋನ್ ಬಿಲ್, ಪಾಸ್ಪೋರ್ಟ್, ಮತದಾರರ ಗುರುತಿನ ಚೀಟಿ, ಡ್ರೈವಿಂಗ್ ಲೈಸೆನ್ಸ್, ಮನೆ ಬಾಡಿಗೆ ರಶೀದಿ, ಮನೆ ನೋಂದಣಿ ಪತ್ರ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ರಿಜಿಸ್ಟರ್ ಮಾಡಿದ ನಂತರ ಗ್ಯಾಸ್ ಏಜೆನ್ಸಿಯವರು ನಿಮಗೆ ಪೋಸ್ಟ್ ಮೂಲಕ ಒಂದು ಪತ್ರವನ್ನ ಕಳುಹಿಸುತ್ತಾರೆ. ಆ ಪತ್ರವನ್ನ ತೆಗೆದುಕೊಂಡು ಹೋದ್ರೆ ನಿಮಗೆ ಹೊಸ ಗ್ಯಾಸ್ ಸಂಪರ್ಕ ಸಿಗುತ್ತದೆ. ನಿಸರ್ಗ HK, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.